ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಬ್ಲಾಗಲ್ಲಿ ಮೆಡಿಟೇಷನ್ ಟೆಕ್ನಿಕ್ ಹೇಳಿದ್ದೀನಿ, ಹಾಗೆ ಈವ್ನಿಂಗ್ ಟೈಮ್ ರೊಟೀನ್ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಎಲ್ಲ ಸ್ಕಿಪ್ ಮಾಡದೆ ಫುಲ್ಲಾಗಿ ವಿಡಿಯೋನ ನೋಡಿ. ನಾನು ಇವತ್ತಿನ ಬ್ಲಾಗ್ನ ಸಾಯಂಕಾಲ 4:30 ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಮಕ್ಕಳು ಕೂಡ ಮನೇಲಿ ಇದ್ದು ತುಂಬಾ ಬೇಜಾರಾಗಿತ್ತು. ಸೊ ಗ್ರೌಂಡಿಗೆ ಕರ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದ್ದೆ. ನಾನು ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 1 ಮಂತ್ ಆಯಿತು. ಈ 1 ಮಂತಲ್ಲಿ ನಾನು ಒಂದು ದಿನನೂ ಕೂಡ ಟ್ರೈಪ್ಯಾಡ್ ಯೂಸ್ ಮಾಡಿಲ್ಲ. ವಿತೌಟ್ ಟ್ರೈಪ್ಯಾಡ್ ನಾನು ಪ್ರತಿದಿನ ವಿಡಿಯೋಗಳನ್ನ ಮಾಡ್ತೀನಿ. ನನ್ನ ಹತ್ರ ಇರೋ ಟ್ರೈಪ್ಯಾಡ್ ಮುರಿದೋಗಿದೆ. ಸೊ ಹಾಗಾಗಿ ಅದಕ್ಕೆ ರಿಂಗ್ ಲೈಟ್ ಮಾತ್ರ ಇದೆ. ಟ್ರೈಪ್ಯಾಡ್ಗೆ ಮೊಬೈಲ್ನ ಹ್ಯಾಂಗ್ ಮಾಡೋಕ್ಕೆ ಬರಲ್ಲ. ಸೊ ಹೊಸ ಟ್ರೈಪ್ಯಾಡ್ನ ತರಿಸೋಣ ಅಂತ ಹೊಸ ಟ್ರೈಪ್ಯಾಡ್ನ ತರಿಸಿದೆ. ಬಟ್ ಇದು ಏನೂ ಚೆನ್ನಾಗಿಲ್ಲ. ಯಾಕಂತ ಅಂದರೆ ಇದಕ್ಕೆ ಮೊಬೈಲ್ ಹ್ಯಾಂಗ್ ಮಾಡಿದರೆ ಮುಂದ್ಗಡೆ ಬಿದ್ದೋಗುತ್ತೆ, ಇಲ್ಲಾಂದರೆ ಹಿಂದ್ಗಡೆ ಫುಲ್ ಬೆಂಡ್ ಆಗುತ್ತೆ ಈ ಥರ, ಇಲ್ಲಾಂದರೆ ಫುಲ್ ಫ್ರಂಟಿಗೆ ಹೋಗ್ಬಿಡತ್ತೆ. ಸೊ ಸರಿಯಾಗಿ ಇದು ಮೊಬೈಲ್ ಸೆಟ್ ಆಗಲ್ಲ ಇದಕ್ಕೆ. ಸೊ ಹಾಗಾಗಿ ಇದನ್ನ ರಿಟರ್ನ್ ಆಗ್ತಾ ಇದ್ದೀನಿ ಇವತ್ತು. ನಾನು ಇದನ್ನೆಲ್ಲ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವೇನಾದರೂ ಸಾಧನೆ ಮಾಡಬೇಕು ಅಂತ ಹೊರಟಾಗ ಈ ಥರ ಚಿಕ್ಕ ಪುಟ್ಟ ಸಮಸ್ಯೆಗಳು ಆಗ್ತವೆ. ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬಾರ್ದು. ನಮ್ಮ ಗುರಿ ಏನಿದೆ ಅದನ್ನು ಯಾವ ಥರ ಅಚೀವ್ ಮಾಡಬೇಕು ಅಂತ ಮಾತ್ರ ನೋಡಬೇಕು. ಇದು ನನ್ನ ಹಳೆ ಟ್ರೈಪ್ಯಾಡ್, ಇದು ಎಲ್ಲ ಮುರಿದೋಗಿದೆ. ಮೇಲೆ ಇದಕ್ಕೆ ರಿಂಗ್ ಲೈಟ್ನ ಹಾಕೋಕ್ಕಾಗಲ್ಲ, ಮೊಬೈಲ್ ಕೂಡ ಹ್ಯಾಂಗ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ತಾ ಇಲ್ಲ. ಇವಾಗ ನಾನು ಎಲ್ಲ ಕೆಲಸ ಮುಗಿಸಿದ್ದಾದ್ಮೇಲೆ ನಾನು ಫ್ರೆಶ್ ಅಪ್ ಆಗಿ ಬಂದು ಈ ಥರ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಹೊರಗಡೆ ವಾಕ್ ಹೋಗಿ ಬರೋದಲ್ವಾ. ಸೊ ಹಾಗಾಗಿ ಇವಾಗ ದೇವ್ರಿಗೆ ದೀಪ ಹಚ್ಚೋಣ ಅಂತ ದೀಪ ಹಚ್ತಾ ಇದ್ದೀನಿ. ಮನೆ ಮುಂದೆ ದೀಪ ಪ್ರತಿದಿನನೂ ಇಡೋ ಹಾಗೆ ಇವತ್ತು ಕೂಡ ಮನೆ ಮುಂದೆ ದೀಪನ ಇಡ್ತಾ ಇದ್ದೀನಿ. ಇದಾದಮೇಲೆ ಮೆಡಿಟೇಷನ್ನ ಮಾಡ್ತೀನಿ. ಇವತ್ತು 10 ನಿಮಿಷ ಮಾತ್ರ ಮೆಡಿಟೇಷನ್ನ ಮಾಡಿದ್ದೀನಿ. ಬಟ್ ಅದ್ರ ಬಗ್ಗೆ ಒಂದು ಟೆಕ್ನಿಕ್ನ ನಾನು ನಿಮ್ಗೆ ಹೇಳ್ತೀನಿ. ಇವತ್ತು ಮೆಡಿಟೇಷನ್ ಹೊಸದಾಗಿ ಸ್ಟಾರ್ಟ್ ಮಾಡೋರಿಗೆ ಈ ಟೆಕ್ನಿಕ್ ತುಂಬಾ ಯೂಸ್ ಆಗತ್ತೆ ಅಂತ ಹೇಳ್ತೀನಿ. ಮೊದಲಿಗೆ ಈ ಥರ ಕಾಮ್ ಆಗಿ ಕೂತ್ಕೊಂಡು ಇನ್ಹೇಲ್ ಮಾಡಬೇಕು. ನೀವು ನಿಧಾನಕ್ಕೆ ಉಸಿರನ್ನ ಒಳಗಡೆ ಎಳ್ಕೋಬೇಕು. ಉಸಿರನ್ನ ಒಳಗಡೆ ಎಳ್ಕೊಂಡಿದ್ದಾದ್ಮೇಲೆ ಒಂದು ಫ್ಯೂ ಸೆಕೆಂಡ್ಸ್ ಅಲ್ಲೇ ಹೋಲ್ಡ್ ಮಾಡಿ ಗಟ್ಟಿಯಾಗಿ ಇಟ್ಕೋಬೇಕು. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಒಳಗಡೆ ಎಳ್ಕೊಂಡು ಬಾಯಿಯಿಂದ ನಿಧಾನಕ್ಕೆ ನೀವು ಎಷ್ಟು ಉಸಿರನ್ನ ಒಳಗಡೆ ತೊಗೊಂಡಿರ್ತೀರಲ್ಲ ಅದಕ್ಕಿಂತ ಡಬಲ್ ಉಸಿರನ್ನ ಹೊರಗಡೆ ಬಿಡಬೇಕು. ಅದು ಬಾಯಿ ಮುಖಾಂತರ ಬಿಡಬೇಕು. ಆ ಥರ ಮಾಡೋದ್ರಿಂದ ನಿಮ್ಮ ಸ್ಟ್ರೆಸ್ ಎಲ್ಲ ರಿಲೀಸ್ ಆಗುತ್ತೆ. ನಿಮ್ಮ ಮೆಡಿಟೇಷನ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಈ ಟೆಕ್ನಿಕ್ನ ಯಾವಾಗ ಬೇಕಾದರೂ ಹೇಗೆ ಬೇಕಾದರೂ ಎಲ್ಲಿ ಬೇಕಾದರೂ ನೀವು ಇದನ್ನು ಟ್ರೈ ಮಾಡಿ ನೋಡ್ಬೋದು. ಇವಾಗಲೇ ಮೊಬೈಲನ್ನ ನೋಡ್ತಾನೆ ನೀವು ಒಂದು ಸರಿ ಟ್ರೈ ಮಾಡಿ. ನಿಮ್ಮ ಸ್ಟ್ರೆಸ್ ಎಲ್ಲ ರಿಲೀಸ್ ಆಗುತ್ತೆ. ನಿಮ್ಮ ಮೈಂಡಲ್ಲಿರೋ ಬ್ಲಾಕೇಜಸ್ ಎಲ್ಲ ರಿಲೀಸ್ ಆಗುತ್ತೆ. ನೀವು ಇದನ್ನು ಎಷ್ಟು ಸಾರಿ ಬೇಕಾದರೂ ಮಾಡ್ಬೋದು. ಒಂದು 5 ಸಾರಿ ಇಲ್ಲ 10 ಸಾರಿ ಫಸ್ಟು ಇದನ್ನು ಮಾಡಿ. ಇದು ಮಾಡಿ ಮುಗಿಸಿದ್ದಾದಮೇಲೆ ನೀವು ಕಾಮಾಗಿ ಮೆಡಿಟೇಷನ್ನ ನಾರ್ಮಲ್ ಆಗಿ ಸ್ಟಾರ್ಟ್ ಮಾಡಿ. ಆವಾಗ ಮೆಡಿಟೇಷನ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಮೈಂಡ್ ಕಾಮ್ ಆಗೋದಕ್ಕೆ ಇದು ಬೇಸಿಕ್ ಸ್ಟೆಪ್. ಈ ಟೆಕ್ನಿಕ್ನ ಅಡುಗೆ ಮಾಡ್ತಾ ಇದ್ರೆ, ಪಾತ್ರೆ ತೊಳಿತಾ ಇರಬೇಕಾದ್ರೆ, ಬಟ್ಟೆ ತೊಳಿತಾ ಇರಬೇಕಾದ್ರೆ, ಅಥವಾ ನೆಲ ಒರೆಸ್ತಾ ಇರಬೇಕಾದ್ರೆ, ಯಾವ ಕೆಲಸದಲ್ಲಿ ಇದ್ದಾಗಲೂ ಕೂಡ ನೀವು ಈ ಟೆಕ್ನಿಕ್ನ ಫಾಲೋ ಮಾಡ್ಬೋದು. ನಿಮ್ಮಲ್ಲಿರೋ ಎಲ್ಲ ಸ್ಟ್ರೆಸ್, ನಿಮ್ಮ ಬಾಡಿಯಲ್ಲಿರೋ ಎಲ್ಲ ನೋವುಗಳು ಇದನ್ನು ಮಾಡೋದ್ರಿಂದ ಹೋಗ್ತವೆ. ಇವಾಗ ನಾನು ಮಕ್ಕಳನ್ನ ಹೊರಗಡೆ ಗ್ರೌಂಡಿಗೆ ಆಟ ಆಡೋಕ್ಕೆ ಕರ್ಕೊಂಡು ಹೋಗಿದ್ದೆ. ಗ್ರೌಂಡಲ್ಲಿ ಆಟ ಆಡಿ ಬರೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗಿತ್ತು. ಮನೆಗೆ ಬಂದು ನಾನು ಮಕ್ಕಳಿಗೆ ಮತ್ತೆ ಎಲ್ಲ ಫ್ರೆಶ್ ಅಪ್ ಮಾಡಿಸಿ ಅವ್ರಿಗೇನಾದರೂ ತಿನ್ನೋಕ್ಕೆ ಸ್ನ್ಯಾಕ್ಸನ್ನು ಕೊಟ್ಟು ಆಮೇಲೆ ಮತ್ತೆ ಅಡುಗೆನ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಆಟ ಆಡಿ ಬಂದಿದ್ದಾದಮೇಲೆ ಮತ್ತೆ ಹಶು ಅಂತ ಇರ್ತಾರಲ್ವ. ಸೊ ಹಾಗಾಗಿ ಇವತ್ತು ನಾನು ರಾತ್ರಿ ಊಟಕ್ಕೆ ಚಪಾತಿ ಹಾಗೆ ಮಾವಿನಕಾಯಿ ಶ್ರೀಕರ್ಣಿನ ಮಾಡ್ತಾ ಇದ್ದೀನಿ. ಮಾವಿನಕಾಯಿ ಶ್ರೀಕರ್ಣಿ ಅಂದರೆ ನಮ್ಮ ಮನೆಯಲ್ಲಿ ಎಲ್ರಿಗೂ ತುಂಬ ಫೇವ್ರೇಟ್. ಇದು ಉತ್ತರ ಕರ್ನಾಟಕ ಹಾಗೆ ಮಹಾರಾಷ್ಟ್ರ ಕಡೆಗೆ ತುಂಬ ಫೇಮಸ್. ಬೆಂಗಳೂರಲ್ಲಿ ಮಾಡೋದು ನಾನು ಯಾರೂ ಮಾಡಿದ್ದು ನೋಡಿಲ್ಲ, ಬಟ್ ನಮ್ಮ ಕಡೆಗೆ ತುಂಬ ಮಾಡ್ತಾರೆ. ಮ್ಯಾಂಗೋನ ಈ ಥರ ನೀರಲ್ಲಿ ನಾನು ಡಿಪ್ ಮಾಡಿ ಇಟ್ಬಿಟ್ಟು ಅದಕ್ಕೆ ಉಪ್ಪು ಹಾಗೆ ಸೋಡಾನ ಹಾಕಿ ಒಂದು 20 ನಿಮಿಷ ಹಾಗೆ ಬಿಡ್ತೀನಿ. ಯಾಕಂತ ಅಂದರೆ ಅದ್ರ ಮೇಲೆಲ್ಲ ಸ್ವಲ್ಪ ಜಾಸ್ತಿ ಎಣ್ಣೆ ಎಲ್ಲ ಸ್ಪ್ರೇ ಮಾಡಿರ್ತಾರಲ್ವ. ಸೊ ಹಾಗಾಗಿ ಅದ್ರ ಮೇಲೆ ಸ್ವಲ್ಪ ಉಪ್ಪು ಸೋಡಾನ ಹಾಕಿ ಒಂದು 20 ನಿಮಿಷ ಈ ಥರ ಇಟ್ಬಿಟ್ರೆ ಏನಾಗುತ್ತೆ, ಅದ್ರ ಮೇಲಿರೋ ಎಲ್ಲ ಕೊಳೆನೂ ಹೋಗುತ್ತೆ. ಇವಾಗ ನನ್ನ ಮಗ ಅಮ್ಮ ನನಗೂ ಮ್ಯಾಂಗೋ ಕೊಡು ಅಮ್ಮ ಅಂತ ನಿಂತ್ಕೊಂಡು ಬಿಟ್ಟಿದ್ದಾನೆ. ಬಿಡ್ತಾನೆ ಇಲ್ಲ ಅವನು. ನನ್ನ ಮಗ ಮಾಡೋದು ನೋಡಿದರೆ ನನಗೂ ಬಿಡೋಕೆ ಇಷ್ಟ ಆಗಲ್ಲ. ಏನಾದರೂ ಕೊಟ್ಬಿಟ್ರೆ ಆಯಿತು ಬಿಡು ಪಾಪ, ಯಾಕೆ ಅಷ್ಟೊಂದು ಕಾಟ ಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ನಿಗೊಂದು ಹಾಫ್ ಮ್ಯಾಂಗೋನ ಕಟ್ ಮಾಡಿಕೊಟ್ರೆ, ಇಲ್ಲ ಅಮ್ಮ ನನಗೆ ಫುಲ್ ಮ್ಯಾಂಗೋನೇ ಬೇಕು ಅಂತ ಮತ್ತೆ ಹಠ ಮಾಡ್ತಾ ಇದ್ದಾನೆ. ಇವಾಗ ಮ್ಯಾಂಗೋ ಶಿಕರ್ನಿನ ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳ್ತೀನಿ ನೋಡಿ. ಒಂದು ಮ್ಯಾಂಗೋನ ತಗೊಂಡು ಈ ಥರ ಸಾಫ್ಟಾಗಿ ಈ ಥರ ಪ್ರೆಸ್ ಮಾಡ್ತಾ ಇದ್ದೀನಿ. ಬೆರಳಿಂದ ಪ್ರೆಸ್ ಮಾಡಿ ಅದನ್ನು ಸಾಫ್ಟ್ ಮಾಡ್ಕೊತಾ ಇದ್ದೀನಿ. ಸಾಫ್ಟ್ ಆದಮೇಲೆ ಈ ಥರ ಒಂದು ಪಾತ್ರೆಯಲ್ಲಿ ಅದನ್ನು ಇಚ್ಚಿಬಿಟ್ಟು ಅದರಲ್ಲಿರೋ ರಸ ಎಲ್ಲ ಹೊರಗಡೆ ತೆಗಿತಾ ಇದ್ದೀನಿ. ಈ ಥರ ಮಾಡ್ಕೋಬೇಕಾದ್ರೆ ಚೆನ್ನಾಗಿರೋ ಮ್ಯಾಂಗೋನ ತೊಗೋಬೇಕು. ಯಾವ ಥರ ಕೆಟ್ಟೋಗಿರೋ ಮ್ಯಾಂಗೋ ಎಲ್ಲ ಈ ಥರ ಮಾಡೋದಕ್ಕೆ ಹೋಗಬಾರ್ದು. ಯಾಕಂದರೆ ನಮ್ಗೆ ಆ ಥರ ಡೌಟ್ ಕೆಟ್ಟೋಗಿದೆ ಮ್ಯಾಂಗೋ ಅನ್ನೋ ಹಾಗಿದ್ರೆ ನಾವೇನು ಮಾಡಬೇಕು, ಅದನ್ನು ಕಟ್ ಮಾಡಿ ಅದರಲ್ಲಿರೋ ಈ ಥರ ಪಲ್ಪ್ಸ್ ಥರ ಮಾಡಿ ತೊಗೋಬೇಕಾಗತ್ತೆ. ಅದರಲ್ಲಿರೋ ಬೀಜನ ಆ ಥರ ಮಾಡಿ ಒಂದು 3 ಮ್ಯಾಂಗೋ ಅಷ್ಟು ನಾನು ಮಾಡಿದ್ದೀನಿ. ಒಂದು 4 ಜನಕ್ಕೆ ಸಾಕಾಗತ್ತೆ. ಇವಾಗ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಬೆಲ್ಲ, 2 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮುಗ್ದೋಯ್ತು. ಮ್ಯಾಂಗೋ ಶಿಕರ್ನಿ ರೆಡಿ ಆಯಿತು. ಇದು ಚಪಾತಿಗಂತೂ ಬೆಸ್ಟ್ ಕಾಂಬಿನೇಷನ್. ಈ ಥರ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಇಟ್ಬಿಟ್ರೆ ಬೆಲ್ಲ ತನ್ನಷ್ಟಕ್ಕೆ ತಾನೇ ಕರ್ಗೋಗುತ್ತೆ.
ಮ್ಯಾಂಗೋ ಶ್ರೀಕರ್ಣಿ ಮಾಡಿದರೆ ಮುಗ್ದೋಯ್ತು. ಪ್ಲೇಟ್ ಅಂತೂ ಅಷ್ಟು ಬೇಗ ಇಟ್ಕೊಂಡ್ಬಿಡ್ತಾರೆ ನಮ್ಮ ಮನೆಯಲ್ಲಿ, ಲೇಟ್ ಮಾಡೋದೇ ಇಲ್ಲ. ಬೇಗ ಬೇಗ ಅವ್ರಿಗೆ ಹಶು ಆಗಿದೆ ಅಂತ ಸುಮ್ಮನೆ ಸುಳ್ಳು ಹೇಳಿ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವತ್ತು ರಾತ್ರಿ ಊಟ ಇದಾಗಿತ್ತು. ಇದು ಮುಗಿಸ್ಕೊಂಡು ಬಂದಿದ್ದಾದಮೇಲೆ ಟೆರಸ್ ಮೇಲೆ ಹೋಗಿ ಸ್ವಲ್ಪ ವಾಕ್ ಮಾಡ್ಕೊಂಡು ಬಂದು ಆಮೇಲೆ ಗ್ರ್ಯಾಟಿಟ್ಯೂಡ್ನ ಬರಿತಿದ್ದೀನಿ. ಆ ಗ್ರ್ಯಾಟಿಟ್ಯೂಡ್ ಬರೆದು ಮುಗಿಸಿದಾದ್ಮೇಲೆ ಮೆಡಿಟೇಷನ್ನ ಮಾಡಿ ನಾನು ಮಲ್ಕೊತೀನಿ. ಮೇ 1ನೇ ತಾರೀಕು ಗುರು ಪೂರ್ಣಿಮಾ ಬಂದಿದೆ. ದಯಮಾಡಿ ಮ್ಯಾನಿಫೆಸ್ಟೇಷನ್ ಯಾರಾದರೂ ಸ್ಟಾರ್ಟ್ ಮಾಡಬೇಕು ಅನ್ನೋರಿದ್ರೆ ಮಾಡಿ. ಅವತ್ತು ನಿಮ್ಮ ಗೋಲ್ನ ಸೆಟ್ ಮಾಡಿಕೊಂಡು 1ನೇ ತಾರೀಕು ಮೇ 1ನೇ ತಾರೀಕು ತುಂಬ ಇಂಪಾರ್ಟೆಂಟ್, ತುಂಬ ಒಳ್ಳೆಯ ದಿನ. ನಿಮ್ಮ ಮ್ಯಾನಿಫೆಸ್ಟ್ ಏನು ಮಾಡ್ತೀರಾ ಎಲ್ಲ ಡ್ರೀಮ್ ಕಮ್ ಟ್ರೂ ಆಗುತ್ತೆ. ತುಂಬ ಚೆನ್ನಾಗಿ ಮ್ಯಾನಿಫೆಸ್ಟ್ ಮಾಡಿ. ಈಗಾಗಲೇ ಆಗಿದೆ ಅನ್ನೋ ಹಾಗೆ ಫೀಲ್ ಮಾಡಿಕೊಂಡು ಅದನ್ನು ಎಂಜಾಯ್ ಮಾಡ್ತಾ ನಿಮ್ಮ ಭಾವನೆಗಳಿಗೆ ನೀವು ಅರ್ಥ ಕೊಡಿ ಅಂತ ಕೇಳ್ಕೊತೀನಿ. ಇವತ್ತೇ ನಿಮ್ಮ ಗೋಲ್ಗಳನ್ನು ಸೆಟ್ ಮಾಡಿ ಒಂದು ಬುಕ್ಕಲ್ಲಿ ಬರೆದಿಡಿ. ಅವತ್ತು ಏನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇವತ್ತೇ ಬರೆದಿಟ್ಟು ಗುರು ಪೂರ್ಣಿಮಾ ದಿನ ಯಾರು ತಪ್ಪದೆ ಮ್ಯಾನಿಫೆಸ್ಟ್ ಮಾಡಿ ಅಂತ ಹೇಳ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಹಾಗೆ ಗುರು ಪೂರ್ಣಿಮಾ ದಿನ ಯಾವ ಥರ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಬೇಕಿದ್ರೆ ಕಮೆಂಟಲ್ಲಿ ನನಗೆ ತಿಳಿಸಿ.